ಇನ್ನು ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ. ಹಿಂದೂ ವಿರೋಧಿ ನೀತಿಯಿಂದ ಪಕ್ಷ ಕುಸಿದಿದೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ. ಹಿಂದೂ ವಿರೋಧಿ ನೀತಿಯಿಂದಾಗಿ ಪಕ್ಷ ಇವತ್ತು ಕೇವಲ 40ಕ್ಕೆ ಕುಸಿದಿದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿಯ ನಾಯಕ ಹಾಗೂ ಸಂಸದ ಬಿ.ವೈ. ರಾಘವೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 46 ಕ್ಷೇತ್ರಗಳಿಗೆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಕುಸಿದಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹೆಮ್ಮೆಯ ಸಂಗತಿಯಾಗಿದೆ. ಪ್ರಧಾನಿ ಮೋದಿ ಇಂಥ ಬದಲಾವಣೆ ಆಗ್ತಾ ಇದೆ, ಅವರಿಂದಲೇ ಇಂಥ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಪ್ರಧಾನಿ ಮೋದಿಯಿಂದ ಇಂಥ ಬದಲಾವಣೆ ಆಗ್ತಾ ಇವೆ ಅನ್ನುವಂಥ ಮಾತನ್ನ ಈಗ ರಾಘವೇಂದ್ರ ಹೇಳಿದ್ದಾರೆ. ತುಂಬ ಒಳ್ಳೆಯ ಒಂದು ಬದಲಾವಣೆ. ಇದಕ್ಕೆ ಕಾರಣ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ತುಷ್ಟೀಕರಣ ರಾಜಕಾರಣದಿಂದ ಹೊರಗೆ ಬರಲಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಹೆಸರು ಇಂದಿರಾ ಗಾಂಧಿಯವರ ಕಾಲದಲ್ಲಿ 400 ಚಿಲ್ಲರೆ ಇದ್ದಂಥ ಲೋಕಸಭಾ ಸದಸ್ಯರು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಲೋಕಸಭೆಯಲ್ಲಿ 46 ಸಂಸತ್ ಸದಸ್ಯರು ಸಂಖ್ಯೆ ಇಲ್ಲದಂಥ ಸಂದರ್ಭಕ್ಕೆ ಇಳಿದಿದೆ ಅಂದರೆ ಇನ್ನೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂಥೇಳಿ ಆ ನಾಯಕರುಗಳಿಗೆ ಈಗ ಅನಿಸಿರ್ಬೋದು. ಆ ಧೈರ್ಯದ ಮೇಲೆ ಏನಾದ್ರು ನಮ್ಮ ರಾಜಕೀಯ ಪಕ್ಷ ಬದುಕಬೇಕು ಅಂದರೆ ಇವತ್ತು ದೇಶದ ಜನ ಒಪ್ಪಂಥ ಸಿದ್ಧಾಂತಗಳನ್ನು ಹಿಂದುತ್ವವನ್ನು ಒಪ್ಕೊಬೇಕು ಅಂತೇಳಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಪರ್ಸೆಂಟ್ ಏನೋ ಅನಿಸ್ತಾ ಇರ್ಬೋದು. ತುಂಬ ಸಂತೋಷ. ದೇವಸ್ಥಾನವನ್ನು ಅಳಿಸಿ ಆ ಕುರುಗಳನ್ನು ತೆಗೆದು ಅಲ್ಲಿ ಬೇರೆ ಕಟ್ಟಡ ನಿರ್ಮಾಣ ಆಗಿತ್ತು. ಮತ್ತು ಇತಿಹಾಸ ಮತ್ತು ಪುನರುತ್ಥಾನ ಆಗಿದೆ. ಹಿಂದೂಗಳು ಜಾಗೃತಿಗೊಂಡಿದ್ದಾರೆ. ಇನ್ನು ಆ ತಪ್ಪು ಆಗದ ರೀತಿಯಲ್ಲಿ ತಮ್ಮ ಜೀವದ ಹಂಗನ್ನು ಮರೆತು ಜೀವನ ತೆತ್ತು ಇವತ್ತು ಈ ಭವ್ಯ ಶ್ರೀರಾಮ ಮಂದಿರ ಮತ್ತು ನಮ್ಮ ಕಣ್ಮುಂದೆ ನಾಳೆ 22ರಲ್ಲಿ ಉದ್ಘಾಟನೆ ಆಗ್ತಿದೆ. ಮತ್ತೆ ಯಾವುದೇ ದಬ್ಬಾಳಿಕೆಗೆ ತುಳಿತಕ್ಕೆ ಅದು ಒಳಗಾಗದೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಹಿಂದುತ್ವದ ಮೇಲಿದೆ, ಭಾರತದ ಮೇಲಿದೆ, ಭಾರತದ ನೇತೃತ್ವ ವಹಿಸ್ಕೊಂಡವ್ರ ಮೇಲಿದೆ. ಅದು ಮಾಡ್ಕೊಂಡು ಹೋಗ್ತಾರೆ.